So coming back to my X-Cross helmet, Axir X-Cross dual visor helmet ಇದು. So we have two visors. ಒಂದು ಇಲ್ಲಿ ಒಂದು ಬಟನ್ ಇದೆ. ಈ ಬಟನ್ನ ಸ್ಲೈಡ್ ಆನ್ ಮಾಡಿದ್ರೆ ಈ ಬ್ಲ್ಯಾಕ್ ಗ್ಲಾಸ್ ಓಪನ್ ಆಗುತ್ತೆ. ಆರಾಮಾಗಿ ರೈಡ್ ಮಾಡಬೇಕಾದ್ರೆ ಹಿಂಸೆ ಇರಲ್ಲ. ಇಲ್ಲೊಂದು ಟಾಪಲ್ಲಿ ಒಂದು ಕೊಟ್ಟಿದ್ದಾರೆ ಎಕ್ಸ್ಟೆಂಡರು ವಿಂಡ್ ಬ್ಲಾಸ್ಟ್ಗೆ. ಮತ್ತು ಇದು ಕಂಪ್ಲೀಟ್ ಅಡ್ಜಸ್ಟಬಲ್. ಇದು ಮೂಮೆಂಟ್ ನೋಡಿದ್ರಾ, ಇದು ಇಲ್ಲಿವರೆಗೂ ಬರ್ಬೋದು, ಇಷ್ಟು ಇದು ಅಡ್ಜಸ್ಟಬಲ್ ಸಮೇತ ಇದೆ. ಅದಾಗಿ ಇಲ್ಲಿ ಸಮೇತ ಏರ್ಗೆ ಇಲ್ಲೊಂದು ಕೊಟ್ಟಿದ್ದಾನೆ. ಇಲ್ಲಿ ಟಾಪಲ್ಲಿ ಎರಡಿದೆ, ಅದು ಬಿಟ್ಟರೆ ಇಲ್ಲಿ ಸೈಡಲ್ಲಿದೆ. ಪ್ಲಸ್ ಇನ್ನೆಲ್ಲ ಕ್ಲಾತ್ ಎಲ್ಲ ಕಂಪ್ಲೀಟ್ ಎಲ್ಲ ರಿಮೂವ್ ಮಾಡ್ಬೋದು ಈಸಿಯಾಗಿ. ಮತ್ತೆ ನೋಡಿಕೊಂಡು ಟಿಕ್ ಮಾಡಬೇಕಷ್ಟೆ. ಸಿಂಪಲ್, ಮುಗೀತು. ನಮಗೆ ಹೆಲ್ಮೆಟ್ ತುಂಬ ದಿನ ಯೂಸ್ ಆಗಿ ಸಡನ್ನಿಗೆ ಹೊರಗಡೆ ಎಲ್ಲ ಸ್ವೆಟ್ ಸ್ಮೆಲ್ಲೆಲ್ಲ ಬಂದು ಮತ್ತೆ ವಾಶ್ ಮಾಡಬೇಕಂದ್ರೆ ಈಸಿಯಾಗಿ ಎಲ್ಲ ಕಂಪ್ಲೀಟ್ ಕಿತ್ತಾಕ್ಬೋದು. ಎಲ್ಲ ಕಿತ್ತಾಕೋದು ಅಂತಂದರೆ ಎಲ್ಲ ರಿಮೂವಬಲ್ ಅಲ್ವಾ, ಅದಕ್ಕೆ ಒಳಗಡೆ ಡಿಸೈನ್ ನೋಡಿ ಹೆಂಗಿದೆ. ನಂಗಂತೂ ಮತ್ತು ನಾನು ಆ್ಯಕ್ಚುಲಿ ಇಂಟರ್ಕಾಮ್ ಹಾಕ್ಸ್ಬಿಟ್ಟಿದ್ದೀನಿ. ಬ್ಲೂಟೂತು ನಾನು ಹಾಕ್ಸಿರೋದು ಐಡಲ್ದು. ಸೊ ಇದೇ ಐಡಲ್ದು C6 ಇಂಟರ್ಕಾಮ್ ಇನ್ನೊಬ್ಬರು ಹತ್ರ ಇದ್ದರೆ ಅವ್ರಿಗೆ ಅವರು ಹಿಂದೆ ಇರೋ ರೈಡರ್ ನನಗೆ ಕನೆಕ್ಟ್ ಆಗ್ಬೋದು. ಇಂಟರ್ಕಾಮ್ ಥರ ಕೆಲಸ ಮಾಡುತ್ತಿದ್ದು. ದೆನ್ ಇದರಲ್ಲಿ 3 ಆಪ್ಷನ್ ಇದೆ. ಒಂದು ರೇಡಿಯೋ ಇದೆ, ಇನ್ನೊಂದು ಮೆಮೊರಿ ಕಾರ್ಡ್ ಹಾಕೊಳ್ಳೋ ಆಪ್ಷನ್ ಇದೆ. ನಾವು ಸಾಂಗ್ಸು ಏನಾದರೂ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಹೋಗ್ಬೇಕಾದ್ರೆ ಸಾಂಗ್ಸ್ ಕೇಳಬೇಕಂದ್ರೂ ಪೀಸು ಫೋನ್ ಕಾಲ್ ರಿಸೀವ್ ಮಾಡ್ಬೋದು. ಸೀದಾ ಎತ್ತಿಂಗ್ ಹಾಕ್ಕೊಂಡು ಝೀ ಅಂತ ಹೋಯ್ತಾ ಇರೋದು. ಯಾರಾದರೂ ಕಾಲ್ ಮಾಡಿದ್ರೆ ಟಟ್ ಹಾಗೆ ಮಾತಾಡೋದು. ಸೊ ನಮಗೆ ಹೆಡ್ಫೋನ್ಸ್ ಹಾಕ್ಕೊಬೇಕು, ಅವೆಲ್ಲ ಏನು ತಲೆನೋವು ಇಲ್ಲ. ಗಾಡಿಯಲ್ಲಿ ಹೋಗ್ತಾ ಆರಾಮಾಗಿ ರಿಸ್ಕಿ ಇದ್ದರೆ ಫೋನ್ ಮಾತಾಡ್ಬೋದು. ಸೌಂಡ್ ಬಗ್ಗೆ, ಸ್ಪೀಕರ್ ಸೌಂಡ್ ಬಗ್ಗೆ ಮಾತಾಡಬೇಕು ಅಂದರೆ ಅಷ್ಟೊಂದೇನಿಲ್ಲ, ಓಕೆ ವರ್ತಿದೆ. ಅಂದರೆ ತುಂಬ ಲೌಡು ಸೌಂಡ್ ಏನಿಲ್ಲ. ತುಂಬ ಲೌಡ್ ಆದರೆ ನಿಮಗೆ ಹಿಂದೆ ಬರೋ ಗಾಡಿ ಯಾವುದು ಅಂತಲೂ ನಿಮಗೆ ಅರ್ಥ ಆಗೋಲ್ಲ, ಕೇಳಿಸಲ್ಲ. ಸೊ ಇದ್ರದ್ದು ಅಷ್ಟೊಂದು ಸೌಂಡ್ ಇಲ್ಲ, ಬಟ್ ಸೌಂಡ್ ಇದೆ. ಆರಾಮಾಗೆ ನಾವು ಒಂದು 100 ಸ್ಪೀಡಲ್ಲಿ ಹೋಗ್ಬೇಕಾದ್ರೂ 120 ಕ್ರಾಸ್ ಮಾಡಬೇಕಾದ್ರೂ ಸೌಂಡ್ ಆರಾಮಾಗಿ ಕೇಳಿಸುತ್ತೆ. ಈಗ ಪಕ್ಕ ಬರೋ ಗಾಡಿದು ಸ್ವಲ್ಪ ಪ್ರಜ್ಞೆ ಇಟ್ಕೊಬೋದು. ಬಟ್ ಇದರಲ್ಲಂತೂ ಸಕ್ಕತ್ತಾಗಿದೆ. ಒಂದು ಆಫ್ ರೋಡ್ಗೆ ನಾನು ಈ ಹೆಲ್ಮೆಟ್ಟು ಅನ್ಕೊತಾ ಇದೆ ಯಾವ್ದು ತೊಗೊಳ್ಳಿ ಹೆಲ್ಮೆಟ್ ಯಾವತ್ತು ಇದೇನು ಚೂಸ್ ಮಾಡಿದೆ ಅಂದರೆ ನನ್ನ ಗಾಡಿಗೆ ಇಟ್ ಲುಕ್ ಸೋ ಗುಡ್. ಸೊ ಅದಕ್ಕೋಸ್ಕರ ತಲೆಯಲ್ಲಿಟ್ಕೊಂಡು ನಾನು ಈ ಪರ್ಚೇಸ್ ಮಾಡಿದ್ದು. ನನ್ನ ಗಾಡಿ ಕಾಂಬಿನೇಷನ್ ಆಫ್ ರೆಡ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಮೇಯ್ನ್ ವೈಟು ಆ್ಯಂಡ್ ಮೇಯ್ನ್ ನಮಗೆ ಕಾಂಟ್ರಾಸ್ಟ್ ಆಗಿ ರೆಡ್ ಇದೆ ಜಾಸ್ತಿ. ಅದಕ್ಕೆ ನಾನು ಇದನ್ನು ರೆಡ್ ಮಾಡಿರೋದು. ಇನ್ನೂ ಸ್ವಲ್ಪ ನನ್ನ ಗಾಡ್ಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದ ಕಾಂಬಿನೇಷನ್ ಲುಕ್ಸ್ ಗುಡ್. ಸೇಮ್ ಇದು ಇದೆ ಕಾಂಬಿನೇಷನ್. ನೈಸ್. ಸೊ ಅದಕ್ಕೆ ನಾನು ಗೋಪ್ರೋ ಮೌಂಟ್ ನಾನು ಗೋಪ್ರೋದಲ್ಲೇ ರೆಕಾರ್ಡ್ ಆಗ್ತಿದೆ ಇವಾಗ ವಿಡಿಯೋ ಕಂಪ್ಲೀಟಾಗಿ. ಇದು ಅಡ್ಜಸ್ಟಬಲ್, ನೋ ಪ್ರಾಬ್ಲಮ್. ನಾನು ಒಳಗಡೆ ನಾನು ಸ್ಪೀಕರ್ ಅಡ್ಜಸ್ಟ್ಮೆಂಟನ್ನು ಸಮೇತ ಮಾಡಿಬಿಟ್ಟಿದ್ದೀನಿ. ಇಲ್ಲೇ ಎರಡೂ ನಾನು ಒಂದು ವೆಲ್ಕ್ರೋ, ನಾನು ಹೇಳಿದ್ನಲ್ವ ನಾನು ವಿಡಿಯೋ ಅವಾಗ ನೋಡಿದಂಗೆ ವೆಲ್ಕ್ರೋ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಜಸ್ಟ್ ಏನಿಲ್ಲ ನೋಡಿ, ಇವಾಗ ಇದರಲ್ಲಿ ವೆಲ್ಕ್ರೋ ಕಾಣಿಸ್ತಿದೆಯಾ, ಇದನ್ನು ನಾನು ಇಲ್ಲಿ ಫಿಕ್ಸ್ ಮಾಡಿದೆ ಅಂದರೆ ಮುಗೀತು. ಇಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ. ನಾನು ಏನೇ ನೋಡಿ ಇವಾಗ ನಾನು ಮಾತಾಡ್ತಿರೋದೆಲ್ಲ ಕೇಳಿಸಿದೆಲ್ಲ. ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡು ಮಾತಾಡ್ಬೋದು. ಸರಿ ಹಾಕ್ಕೊಳವ. ನೋಡಿ ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ವಿಂಡೋ ಕ್ಲೋಸ್ ಮಾಡ್ತೀನಿ, ಒಂದು ಮಜಾ ಕೊಡ್ತೀನಿ. ಇವಾಗ ನಾನು ಇಲ್ಲಿಂದ ಇದ್ದೀನಿ, ನಾನು ಕಾಣಿಸ್ತಿದ್ದೀನ ಸ್ಪೀಕರ್ ಯಾವ ಥರ ನೋಡಿ ಈ ಥರ ಕೆಲಸ ಮಾಡುತ್ತೆ. ಸೊ ರಿಮೂವಬಲ್, ಕೈಗೆ ಬಂದ್ಬಿಡ್ತು. ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಮುಗ್ದೋಯ್ತು. ಸೊ ಹೆಲ್ಮೆಟ್ ಕತೆ ರಿವ್ಯೂ ಕತೆ ಮುಗೀತು. ಹೆಲ್ಮೆಟ್ ಜೊತೆಲಿ ಹೆಲ್ಮೆಟ್ ರಿವ್ಯೂ ಕತೆ ಇಲ್ಲಿಗೆ ಮುಗೀತು.